ಟಿಕೆಟ್ಸ್ ಕೊಟ್ಟರೆ ನಮ್ಮ ಪಾರ್ಟಿಯವರು ಹೆಮ್ಮೆ ಅದು ನಾವು ಹೋಗ್ತೀನಿ. ನಮ್ಮ ಸನ್ಮಾನ್ಯ ನಮ್ಮ ರಮೇಶ್ ಜಿಗಣಿ ಸಾಹೇಬರು ನಮ್ಮ ಸಂಸದರು ನಮ್ಗೆ ಭಾಳ ಒತ್ತೆ ಕೊಟ್ಟು ಅವ್ರು, ಯಾಕಂದ್ರೆ ಮೊದಲು ಹಿಡಿದವರೆಲ್ಲ ನಮ್ಗೆ ನಮ್ಮ ಮಂತನೆ ಹ್ಯಾಂಗೆ ಎಲ್ಲ ಹಿಸ್ಟ್ರಿ ನೋಡ್ಕೊತ ಬಂದವರು. ಆ ದೃಷ್ಟಿಯೊಳಗೆ ಅವ್ರು ಕೊಟ್ಟಾರ ಮಾಡ್ಯಾರ. ಮತ್ತು ಎಲ್ಲ ಕಾಯ್ಕಮ್ಮಣ್ಣು ಇವೆಲ್ಲ ನಮ್ಮ ಇದು ನೋಡಿಕೊಂಡು ಎಲ್ಲ ಕೂಡ ಕೊಟ್ಟಾರ. ಆದರೆ 12 ದಿವಸ ಹೆಂಗಪ್ಪ ಅಂತ ಹೇಳಿದ್ರೆ ಅದರಲ್ಲಿ 3 ಡೊಮಿನೇಟ್ ಕಮ್ಯುನಿಟಿ ಬಿಟ್ಟರು. ಗಾಣಿಗೇರ್ ಸಮಾಜ ಬಿಟ್ಟರು ಸೌದಿಯವರಿಗೆ, ಮತ್ತು ವಿಶ್ವರೂಪ ಅವ್ರಿಗೆ ಹಾಲು ಮತ್ತು ಸಮಾಜವ್ರಿಗೆ ಬಿಟ್ಟರು, ಮತ್ತು ನಮ್ಮ ಶೆಟ್ಟರ್ ಅವರಿಗೆ ಜಗದೀಶ್ ಶೆಟ್ಟರ್ ಹಿರಿಯ ಮನುಷ್ಯರಿಗೆ 3 ಡಾಮಿನೇಟ್ ಕ್ಯಾಂಡಿಡೇಟ್ ಅವ್ರು ಯಾರೂ ಆಗಲಿಲ್ಲ. ಲಾಸ್ಟಿಗೆ ಬಂದು ಏನಾಯಿತು, ನಮ್ಮ ಮೀಸಲಾತಿ ಒಂದು ಅದ್ರಾಗ ಬಂತು. ಇಡೀ ನಮ್ಮ ಗುಲ್ಬರ್ಗ ಬಂದೊಳಗೆ ನರೇಂದ್ರ ಮೋದಿಜಿಯವರು ಅಲ್ಲಿ ಎಲ್ಲ ಲಂಬಾಣಿ ಸಮಾಜ ಬಿ ಜೆ ಪಿ ಹತ್ತಿದ್ರು. ಆ ನಂತರ ಏನು ಮೀಸಲಾತಿ ಆಯಿತು, ಹಳೆಗೆ ಅವ್ರಿಗೆ ಕನ್ವಿನ್ಸ್ ಮಾಡೋದಾಗಲಿಲ್ಲ. ಈಗ ಒಟ್ಟರು ಏನದ ಕಾಂಗ್ರೆಸ್ ಮಾಡಿಬಿಟ್ರು. ಹೀಗಾಗಿ ನಾವು ಹಿನ್ನಡೆ ಆದೇವು ವಿನಃ ನಾವು ಹಿನ್ನಡೆ ಆಗ್ತಿದ್ದಿಲ್ಲ. ನೋಡಿರಿ, ನಾವು ಏನೂ ಇಲ್ಲಾರ್ದೆ ನಮ್ಮ ಸ್ವಾಭಿಮಾನದಿಂದ ನಮ್ಗೆ ಇಟ್ಟು ಓಟ್ ಬಂದವು 42,000 ಓಟ. ಅವರು 1,000 2,000 ಲಕ್ ಒಂದು ಹಳ್ಳಿಗೆ ಏನಿಲ್ಲ ಅಂದರೂ 30-40 ಲಕ್ಷ ಗಟ್ಟಲೆ ಇವ್ರಿಗೆ ಕೊಟ್ಟರು ಶಾಸಕರು. ಅವರು ದುಡ್ಡು ಖರೀದಿ ಮಾಡಿಕೊಂಡ್ರೆ ಅದು ನಮ್ಮ ಸ್ವಾಭಿಮಾನದಿಂದ 42,000 ಓಟ್ ಬಂದವು. ಅವ್ರಿಗೆ ನಮಗೆಲ್ಲ ಕೂಡ ಎಷ್ಟು 10-15,000 ಓಟ್ ಅವರು. ಮತ್ತು ಹೆಂಗಾಗ್ತದೆ ಹೇಳ್ರಿ ನಮ್ಮ ಕೇವಲ ನೋಡಿರಿ, ಅವರು ಇಲೆಕ್ಷನ್ ಮಾಡಿ ಅವರು ಶಾಸಕರಿದ್ದಾಗ 2-3 ಸಲ ಶಾಸಕರವರು ಅವರು ಮೊದಲು ಹಿಡಿದು ಬಂದಾರ, ಅವರೆಲ್ಲ ಮಾಡ್ಕೊತ ಬಂದಾರ. ಈಗ ಅವರು ಮತ್ತು ಅವರು ಸಾಕಷ್ಟು ಪ್ರಬಲ ಆಗ್ಯಾರ, ಸಾಕಷ್ಟು ಲೂಟಿ ಮಾಡ್ಯಾರ. ಯಾವುದೋ ಒಂದು ಅಭಿವೃದ್ಧಿ ಇಲ್ಲ. ನಮ್ಮ ಬಿ ಜೆ ಪಿ ನೀವು ತೆಗೆದು ನೋಡಿರಿ, ಹಿಸ್ಟ್ರಿ ತೆಗೆದು ನೋಡಿರಿ, ನಮ್ಮ ಬಿ ಜೆ ಪಿ ಸರ್ಕಾರ ಇದ್ದಟ್ಟು ಕಾಂಗ್ರೆಸ್ ಸರ್ಕಾರ ಮಾಡಿಲ್ಲ. ನೀವು ಆಧಾರ ಸಮೇತವಾಗಿ ತೆಗೆದು ನೋಡಿರ್ಬೇಕಾರೆ ಇಲ್ಲಿದು ಹಿಂದಿನ ನಮ್ಮ ಶಾಸಕರಿದ್ದರು, ಭಾರತೀಯ ಜನತಾ ಪಾರ್ಟಿ ಶಾಸಕರು ಡಾಕ್ಟರ್ ಸಾರ್ವಭೌಮ ಬಗ್ಲಿ ಅವರಿದ್ದರು. ನಮ್ಮ MP ಸಾಹೇಬರು ಸಾಕಟ್ಟು 1,100 ಕೋಟಿ ಗಟ್ಟಲೆ ಏನದ ಅಭಿವೃದ್ಧಿ ಮಾಡಿದ್ರು. ಇಲ್ಲಿ ಒಂದು ಮನೆಯಾಗ ಏನದ ಈಗ 24x7 ನೀರು ನಮ್ಮ ಕೇಂದ್ರ ಸರ್ಕಾರದಿಲ್ಲ, ನಾವು ಮಾಡಿದ್ದೇವೆ ಅಂತಾರೆ ಅವರು. ಮತ್ತು ಈ ಏತ ನೀರಾವರಿ ಬುತ್ತಿ ಬಸವಣ್ಣದು ಏನದ ನಮ್ಮ ಸರ್ಕಾರ ಇದ್ದಾಗ ಮಾಡ್ಯದ. ಇನ್ನು ರೇವಣ ಸಿದ್ದೇಶ್ವರ ಏನದ ಈಗ ನಾವೇ ಮಾಡಿದ್ದೇವೆ ಅಂತಾರೆ ಅವರು. ಜನ ಒಪ್ಪಂಗಿಲ್ಲ ಇದು. ಈಗ ನೋಡಿರಿ, ಬಿಟ್ಟಿ ಭಾಗ್ಯ ಏನಾಯ್ತು, ಈ ಪರಿಸ್ಥಿತಿ ಏನಾಗ್ತದ ನೀವೇ ಹೇಳಿದ್ರೆ. ಈಗ ಬರಬೇಕಾದ್ರೆ ಹ್ಯಾಂಗೆ ನಾವು ಬಂದೇವು ಅನ್ನೋದು ನಿಮಗೆ ಗೊತ್ತಿಲ್ಲ ಪಾಪ. ಹೌದು. ಪ್ರತಿಯೊಂದು ಹಳ್ಳಿಯಾಗ ನೋಡ್ಬೇಕಾದ್ರೆ ಎಷ್ಟು ತ್ರಾಸ. ನಾವು ಡೈಲಿ ಏನದ ಬೆಳಿಗ್ಗೆ ಮುಂಜಾನೆ ಸತ್ತಲ್ಲಿ ಹೋಗ್ಬೇಕು ಹಳ್ಳಿಯಾಗ. ಮತ್ತೇನದ ಪುನಃ ಏನದ ನಮ್ಮ ಕಾರ್ಯಕ್ರಮ ಲಗ್ನ ಮುಹೂರ್ತ ಇವು ಕಾರ್ಯಕ್ರಮ ಇದ್ದಲ್ಲಿ ಓಡಬೇಕು. ನಮ್ಮ ಪರಿಸ್ಥಿತಿ ಏನಾಗ್ತದೆ. ನನ್ನ ಅಶೋಕ್ ಅವ್ರು ಬಂದಿದ್ರು ವೀಕ್ಷಣೆ ಮಾಡ್ಲಿಕ್ಕೆ ಈ ಬೆಳೆ ಇದು. ಈಗ ನೋಡ್ರಿ, ನಮ್ಮ ಯಡಿಯೂರಪ್ಪ ಅವ್ರ ಸರ್ಕಾರ ಇದ್ದಾಗ ತಕ್ಷಣ ದುಡ್ಡು ಬಿಡುಗಡೆ ಮಾಡಿದ್ರು. ಇವ್ರು ಇನ್ನೂ ತನಕ ಮಾಡ್ಲಿಕ್ಕೆ ತಯಾರಿಲ್ಲ. ಮತ್ತು ಸಾಮಾನ್ಯ ಜನರಿಗೆ ಈ ಸಲ ನಾವು ಬಿತ್ತನೆಗೆ ಚಾಲು ಅದ. ಈಗ ಮಳೆ ನಿಂತದ. ಈಗ ರೈತರ ಬಳಿ ದುಡ್ಡು ಎಲ್ಲಿ ಬರಬೇಕು? ಇದ್ದುದೆಲ್ಲ ಬೆಳೆ ಹಾಳಾಗಿಬಿಟ್ಟು ಮತ್ತು ಮಾಡೋದು ಹೆಂಗ್ರಿ ಸಾಮಾನ್ಯ? ಇದು ಯಾರು ಕೇಳೋರು? ನಮ್ಮ ಯಾರು ಕೇಳಬೇಕು? ಹೌದು. ಇದೆಲ್ಲ ಸಾಕಟ್ಟನ್ನು ಹೋರಾಟ ಮಾಡ್ತೇವೆ, ಹಾಗೆ ಸ್ಟೇಟ್ಮೆಂಟ್ ಕೊಡ್ತೇವೆ. ಅಶೋಕ್ ಸಾಹೇಬ್ರು ಬಂದಾಗ ಎಲ್ಲ ಇಡೀ ರಾಜ್ಯದ ತಂಡ ಬಂತು, ಎಲ್ಲ ಕಡೆ ತಿರುಗಾಡಿ ಬಂದೆವು, ಎಲ್ಲ ನೋಡಿದೆವು ಮಾಡಿದೆವು. ಇನ್ನೂವರೆತನ ಏನದ ಕಾಂಗ್ರೆಸ್ ಸರ್ಕಾರ ಕಣ್ಣು ಮುಚ್ಚಿಕೊತದ. ಯಾವುದೋ ಒಂದು ಅಭಿವೃದ್ಧಿ ಇಲ್ಲ, ಯಾವುದೋ ಒಂದು ರೈತರ ಕಡೆ ನೋಡೋಂಗಿಲ್ಲ. ಸಾಮಾನ್ಯ ಜನರಿಗೆ ಹೊರೆ ಆಗ್ಲಕತ್ತದ. ಸಾಮಾನ್ಯ ಜನರಿಗೆ ಯಾವ ಹೊರೆ ಆಗ್ಲಕತ್ತದ ನೋಡ್ರಿ. ಎಲ್ಲ ರೇಟ್ಗಳು ಹೆಚ್ಚಿಗೆ ಮಾಡ್ಯಾರ. ಇವತ್ತು ಒಂದು ಉತ್ತಾರಿ ಮೊದಲು ಮಾಡಿ ಏನದ ರೇಟ್ ಹೆಚ್ಚಿಗೆ ಮಾಡ್ಯಾರ, KV ರೇಟ್ ಹೆಚ್ಚಿಗೆ ಮಾಡ್ಯಾರ, ಎಲ್ಲ ಹೆಚ್ಚಿಗೆ ಮಾಡ್ಯಾರ. ಮತ್ತು ಅದು ಪರಿಸ್ಥಿತಿ ಎಲ್ಲಿ ಹೋಗ್ಲಕತ್ತದ? ದುಡ್ಡು ಎಲ್ಲಿ ಸೋರೋಕೆ ಎಲ್ಲ ಆಗ್ತದೆ. ಶಾಸಕರು ನಾ ಇಂಡಿ ಶಾಸಕರಿಗೆ ಸವಾಲು ಹಾಕ್ತಾಯಿದ್ದೀನಿ. ನಾನು ನಾಮಿನೇಷನ್ ಮಾಡಿ ಮನ್ಯಾಗ ಕುಂಡಿರ್ತೀನಿ, ಅವರು ನಾಮಿನೇಷನ್ ಮಾಡಿ ಮನ್ಯಾಗ ಕುಂದಿರಲಿ. ಜನ ಯಾರಿಗೆ ಹಾಕ್ತಾರೆ ನೋಡೋಣ ಓಟ್. ತಾಕತ್ತಿದ್ರೆ ದಮ್ ಇದ್ರೆ ಹಾಕಿ ಬಾರಿಸಿ ಬಾತ್ ಹೇಳಿ. ದುಡ್ಡಿನ ಆಸೆಕಾಗಿ ಯಾಕೆ ಮಾಡ್ತೀರಿ? ಏನಿಲ್ಲದೆ ನೀವು ಮನೆ ಕೂತು ಆರಿಸಿ ಬರೋಕಲ್ಲ. ಯಾರಿಗಾರು ಟಿಕೆಟ್ ಕೊಟ್ರಪ್ಪ ಅಂತ ನೀವು ಭಾಷಣ ಮಾಡಿದ್ರಿ. ಕೊಟ್ಟ ಮ್ಯಾಗ ಇಟ್ಟಾಗ ಕುಂಡ್ಯಾರ್ದು ನೀವು ಓಡಾಡಿ ರೊಕ್ಕ ಖರ್ಚು ಮಾಡ್ಲಾಗೈತಿರಿ. ಇಷ್ಟೊಂದು ಕೆಟ್ಟ ಸರ್ಕಾರ ನೋಡಿಲ್ಲ. ಇವತ್ತು ನಾವು ನೋಡ್ತೇವೆ ಎಲ್ಲ ನಮ್ಮ ರಾಜ್ಯದ ನಾಯಕರು ಎಷ್ಟು ಹೋರಾಡ್ತಾರೆ. ನಾವು ಅದು ಎಷ್ಟು ಹೋರಾಡ್ತೇವೆ. ಇದು ಕಿವಿ ಕೇಳಿಸ್ಲಾರಂಥ ಸರ್ಕಾರ, ಕಣ್ಣು ಕಾಣಿಸ್ಲಾರಂಥ ಸರ್ಕಾರ. ಹಾಯ್, ಹಲೋ, ನಮಸ್ತೆ ವೀಕ್ಷಕರೇ.